ಹೆಲೋ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಆದರದ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾವು ಚಾಪ್ಟರ್ 3 ಹೌ ಡು ಬೀಸ್ ಮೇಕ್ ಹನಿ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಮತ್ತು ಗ್ರಾಮರ್ ವೊಕ್ಯಾಬ್ಯುಲರಿ ಅಂಶಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಬನ್ನಿ. ಲುಕ್ ಆಟ್ ದ ಫಾಲೋವಿಂಗ್ ಪಿಕ್ಚರ್ ಆ್ಯಂಡ್ ಡಿಸ್ಕ್ರಿಪ್ಷನ್ಸ್. ನಿಮ್ಮ ಪುಸ್ತಕದಲ್ಲಿ ಮೊದಲ ಹಾಳೆಯಲ್ಲಿ, ಈ ಒಂದು ಪಾಠದ ಮೊದಲ ಹಾಳೆಯಲ್ಲಿ ಒಂದಿಷ್ಟು ಪಿಕ್ಚರ್ಗಳನ್ನು ಕೊಡಲಾಗಿದೆ. ಅದರ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೇನೆ. ಮೊದಲನೆಯದು ಹನಿ ಬಿ, ಎರಡನೇದು ಹನಿ ಮೇಕಿಂಗ್, ಮೂರನೇದು ಹನಿ ಕೋಮ್, ನಾಲ್ಕನೇದು ಬಿ ಹೈವ್. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ: ವಾಟ್ ಈಸ್ ಹನಿ ಯೂಸ್ಡ್ ಫಾರ್? ಇಲ್ಲಿ ಜೇನುತುಪ್ಪವನ್ನು ಯಾವುದಕ್ಕಾಗಿ ಉಪಯೋಗಿಸುತ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ: ಹನಿ ಈಸ್ ಯೂಸ್ಡ್ ಆ್ಯಸ್ ಅ ನ್ಯಾಚುರಲ್ ಸ್ವೀಟ್ನರ್. ಇದು ಒಂದು ನೈಸರ್ಗಿಕವಾಗಿ ದೊರೆಯುವಂತಹ ಒಂದು ಸಿಹಿ ಪದಾರ್ಥವಾಗಿದ್ದು, ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಮೇಕ್ ಆಯುರ್ವೇದಿಕ್ ಮೆಡಿಸಿನ್ ಟು ಕ್ಯೂರ್ ಕಾಫ್ ಆ್ಯಂಡ್ ಸೋರ್ ಥ್ರೋಟ್. ಈ ಒಂದು ಜೇನುತುಪ್ಪವನ್ನು ಆಯುರ್ವೇದಿಕವಾಗಿ ಬಳಸ್ತಾರೆ, ಆಯುರ್ವೇದಿಕ್ ಔಷಧಿಗಳಲ್ಲಿ ಬಳಸ್ತಾರೆ. ಯಾವುದಕ್ಕಾಗಿ ಬಳಸ್ತಾರೆ ಅಂತಂದರೆ ಕೆಮ್ಮು ಕಡಿಮೆಯಾಗುವುದಕ್ಕೆ ಮತ್ತು ಗಂಟಲ ಕೆರೆತ ಕಡಿಮೆಯಾಗುವುದಕ್ಕೆ ಇದನ್ನು ಬಳಸ್ತಾರೆ. ಇಟ್ ಈಸ್ ಆಲ್ಸೋ ಯೂಸ್ಡ್ ಆ್ಯಸ್ ಆ್ಯನ್ ಆ್ಯಂಟಿಸೆಪ್ಟಿಕ್ ಟು ಕ್ಯೂರ್ ಬರ್ನ್ಸ್. ಮತ್ತು ಸುಟ್ಟ ಗಾಯಗಳನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಈ ಒಂದು ಜೇನುತುಪ್ಪವನ್ನು ಬಳಸಿಕೊಳ್ಳಲಾಗುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳ ಎರಡನೆಯ ಪ್ರಶ್ನೆ ಈ ರೀತಿಯಾಗಿದೆ: ವೇರ್ ಡು ಬೀಸ್ ಕಲೆಕ್ಟ್ ನೆಕ್ಟರ್ ಫ್ರಾಮ್? ಹಾಗಾದರೆ ಈ ಒಂದು ಜೇನುನೊಣಗಳು ಮಕರಂದವನ್ನು ಎಲ್ಲಿಂದ ಸಂಗ್ರಹಿಸುತ್ತವೆ? ಹನಿ ಬೀಸ್ ಗ್ಯಾದರ್ ನೆಕ್ಟರ್ ಫ್ರಾಮ್ ಫ್ಲವರ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಈ ಒಂದು ಜೇನುನೊಣಗಳು ಈ ಒಂದು ಮಕರಂದವನ್ನು ಹೂಗಳಿಂದ ಮತ್ತು ಸಸ್ಯಗಳಿಂದ ಸಂಗ್ರಹಿಸುತ್ತವೆ. ದೇ ಸಕ್ ದ ನೆಕ್ಟರ್ ಥ್ರೂ ದೇರ್ ಲಾಂಗ್ ಟ್ಯೂಬ್ ಲೈಕ್ ಟಂಗ್ಸ್. ಅವು ಆ ಒಂದು ಹೂವಿನಲ್ಲಿರುವಂತಹ, ಸಸ್ಯದಲ್ಲಿರತಕ್ಕಂತಹ ಮಕರಂದವನ್ನು ಆ ಒಂದು ಟ್ಯೂಬ್ ಥರ ಇರುವಂತಹ ನಾಲಿಗೆಯಿಂದ ಅವು ಹೀರಿಕೊಳ್ಳುತ್ತವೆ. ಆ್ಯಂಡ್ ಸ್ಟೋರ್ ದ ನೆಕ್ಟರ್ ಇನ್ ದೇರ್ ಹನಿ ಸ್ಯಾಕ್ಸ್. ಮತ್ತು ಆ ಒಂದು ಜೇನು ತುಪ್ಪವನ್ನು ಹನಿ ಸ್ಯಾಕ್ಸ್ಗಳಲ್ಲಿ ಅವು ಏನು ಮಾಡ್ತವೆ ಅಂತಂದರೆ ಕಲೆಕ್ಟ್ ಮಾಡ್ಕೊಳ್ತವೆ. ಆ್ಯಂಡ್ ಕ್ಯಾರಿ ಟು ದ ಬಿ ಹೈವ್. ಮತ್ತು ಅದನ್ನು ಜೇನುಗೂಡಿಗೆ ತೆಗೆದುಕೊಂಡು ಹೋಗುತ್ತವೆ. ಇನ್ನು ಪ್ರಶ್ನೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ C1 ಅಂತ ಇದೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ದ ವರ್ಡ್ ಫ್ರೇಸ್ ಆರ್ ಸೆಂಟೆನ್ಸ್ ಅಂತ ಹೇಳಲಾಗಿದೆ. ವಾಟ್ ಡಸ್ ಹನಿ ಕಂಟೈನ್? ಹಾಗಾದರೆ ಜೇನುತುಪ್ಪಿನಲ್ಲಿ ಏನೇನಿರುತ್ತೆ ಅಂತ ಕೇಳಲಾಗಿದೆ. ಹನಿ ಈಸ್ ಅ ನ್ಯಾಚುರಲ್ ಶುಗರ್. ಈ ಒಂದು ಜೇನುತುಪ್ಪ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಅಥವಾ ನೈಸರ್ಗಿಕವಾಗಿ ಸಿಗುವಂತಹ ಸಕ್ಕರೆಯಾಗಿದ್ದು, ಇಟ್ ಕಂಟೈನ್ಸ್ 80% ಆಫ್ ವಾಟರ್ ಆ್ಯಂಡ್ ಹನಿ ಈಸ್ ಓನ್ಲಿ ಅಬೌಟ್ 14 to 18% ಆಫ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು 80% ನೀರನ್ನು ಹೊಂದಿದ್ದು 20% ಮಾತ್ರ ಏನು ಮಾಡಿರುತ್ತೆ, ಜೇನುತುಪ್ಪವನ್ನು 14-18% ಮಾತ್ರ ಅದು ಹೊಂದಿರುತ್ತೆ. ಇಟ್ ಕಂಟೈನ್ಸ್ ಶುಗರ್, ಪ್ರೋಟೀನ್, ಐರನ್, ಕ್ಯಾಲ್ಸಿಯಂ. ಈ ಎಲ್ಲ ಒಂದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಅಂಶಗಳು ಅದರಲ್ಲಿ ದೊರೀತಾ ಇವೆ ಅಂಥೇಳಿ. ವೈ ಡು ಬೀಸ್ ಪ್ಯಾನ್ ಹನಿ ಅಂತ ಕೇಳಲಾಗಿದೆ. ಇಲ್ಲಿ ಟು ಪ್ರಿಪೇರ್ ಫಾರ್ ಲಾಂಗ್ ಟರ್ಮ್ ಸ್ಟೋರೇಜ್. ಅವು ಏನು ಮಾಡ್ತವೆ ಅಂದರೆ ಭಾಳಷ್ಟು ದಿನಗಳವರೆಗೆ ಸಂಗ್ರಹಣೆ ಮಾಡ್ತವೆ. ದ ಬೀಸ್ ಫ್ಯಾನ್ ದೇರ್ ವಿಂಗ್ಸ್ ಟು ಇವ್ಯಾಪೊರೇಟ್ ಆ್ಯಂಡ್ ಥಿಕ್ಕನ್ ದ ಹನಿ. ಅವು ಅವುಗಳ ಒಂದು ಫ್ಯಾನ್ಗಳನ್ನು ಇವ್ಯಾಪೊರೇಟ್ ಅಂದರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಅದು ಉಗಿಯಾಗಿ ಹೋಗಲಿಕ್ಕೆ ಮತ್ತು ಆ ಒಂದು ಜೇನುತುಪ್ಪವನ್ನು ಏನು ಮಾಡ್ತವೆ ಅಂತ ಥಿಕ್ಕನ್ ಅಂದರೆ ದಪ್ಪನಾಗುವಿಕೆ ಕಾರಣ ಆಗ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ. ವೇರ್ ಡು ಬೀಸ್ ಸ್ಟೋರ್ ದ ಹನಿ? ಹಾಗಾದರೆ ಜೇನುನೊಣಗಳು ಜೇನುತುಪ್ಪವನ್ನು ಎಲ್ಲಿ ಸಂಗ್ರಹಿಸುತ್ತವೆ? ದ ಸ್ಟೋರ್ ದ ನೆಕ್ಟರ್ ಇನ್ ದೇರ್ ಸ್ಟಮಕ್. ಮೊಟ್ಟ ಮೊದಲಿಗೆ ಅವು ತಮ್ಮ ಒಂದು ಹೊಟ್ಟೆಯಲ್ಲಿ ಆ ಒಂದು ಮಕರಂದವನ್ನು ಸ್ಟೋರ್ ಮಾಡ್ಕೊಳ್ತವೆ. ಕಾಲ್ಡ್ ಹನಿ ಸ್ಯಾಕ್ಸ್. ಅದಕ್ಕೆ ನಾವೇನು ಕರಿತೀವಿ ಅಂದರೆ ಹನಿ ಸ್ಯಾಕ್ಸ್ ಅಂತ ಕರಿತೇವೆ. ಆ್ಯಂಡ್ ಕ್ಯಾರಿಡ್ ಇಟ್ ಟು ದ ಬಿ ಹೈವ್. ಅದನ್ನು ಬಿ ಹೈವ್ ಅಂದರೆ ಜೇನುಗೂಡಿಗೆ ಅವು ತೆಗೆದುಕೊಂಡು ಹೋಗ್ತವೆ. ದೇ ಡ್ರಾಪ್ ದ ಹನಿ ಇನ್ ಟು ದ ಹನಿ ಕೋಮ್ಸ್. ಮತ್ತು ಅವುಗಳನ್ನು ಹನಿ ಕೋಮ್ಸ್ಗಳಲ್ಲಿ ಅವು ಫಿಲ್ ಮಾಡ್ತವೆ ಅಂಥೇಳಿ.
ವಾಟ್ ಈಸ್ ಹನಿಕೋಮ್? ಹಾಗಾದರೆ ಹನಿಕೋಮ್ ಅಂದರೆ ಏನು ಅಂತಂದರೆ, ಅ ಹನಿಕೋಮ್ ಈಸ್ ಅ hexagonal cell made of wax produced by the bees. ಇವು ವ್ಯಾಕ್ಸ್ನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಅಂತ ಹೇಳಲಾಗುತ್ತೆ. ಹೌ ಲಾಂಗ್ ಡಸ್ ಅ ಹನಿ ಬಿ ಲಿವ್? ಹಾಗಾದರೆ ಎಷ್ಟು ದಿನಗಳವರೆಗೆ ಈ ಒಂದು ಜೇನುನೊಣ ಬದುಕಿರುತ್ತೆ? ಅ ಹನಿ ಬಿ ಡಸ್ ನಾಟ್ ಲಿವ್ ಲಾಂಗರ್ ದೆನ್ ಅ ಮಂತ್. ಒಂದು ತಿಂಗಳಿಗಿಂತ ಹೆಚ್ಚು ಕಾಲ ಈ ಒಂದು ಜೇನುನೊಣ ಬದುಕಿರುವುದಿಲ್ಲ ಅಂಥೇಳಿ. ರೀಡ್ ದ ಲೆಸನ್ ಅಗೇನ್ ಆ್ಯಂಡ್ ರೈಟ್ 2 ಥಿಂಗ್ಸ್ ದ್ಯಾಟ್ ದ ಬೀಸ್ ಡು ನಾಟ್ ಪ್ರೊಡ್ಯೂಸ್ ಹನಿ. ರೀಡ್ ದ ಲೆಸನ್ ಅಗೇನ್, ಈ ಲೆಸನ್ ಮತ್ತೆ ವಾಪಸ್ ಓದಿ. ಟು ರೈಟ್ 2 ಥಿಂಗ್ಸ್ ದ್ಯಾಟ್ ದ ಬೀಸ್ ಡು ನಾಟ್ ಪ್ರೊಡ್ಯೂಸ್ ಹನಿ. ಬೀಸ್ ವಿಸಿಟ್ ಫ್ಲವರ್ಸ್ ಆ್ಯಂಡ್ ಕಲೆಕ್ಟ್ ನೆಕ್ಟರ್. ದೆ ಸ್ಟೋರ್, ಇಲ್ಲಿ ದೇ ಸ್ಟೋರ್ ಆಗಬೇಕಂತಾಗಿತ್ತು. ದೇ ಸ್ಟೋರ್ ದ ನೆಕ್ಟರ್ ಇನ್ ದೇರ್ ಸ್ಟಮಕ್ಸ್ ಆ್ಯಂಡ್ ಕ್ಯಾರಿ ಇಟ್ ಟು the beehive. The nectar mixes with the proteins and enzymes in their stomachs. The nectar is thus converted into honey. ಅಲ್ಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಾವೇನು ಮಾಡ್ತೇವೆ, ಬಿಹೈವ್ನಲ್ಲಿ ಹಾಕ್ತವೆ. ಆವಾಗ ಅದರಲ್ಲಿ ಪ್ರೋಟೀನ್ ಮತ್ತು ಕಿಣ್ವಗಳು ಉತ್ಪತ್ತಿಯಾಗುತ್ತವೆ. ಆಮೇಲೆ ನೆಕ್ಟರ್ ಅದು ತಯಾರಾಗುತ್ತೆ ಹನಿಯಾಗಿ. The bees then drop the honey into the honeycombs. 2 people for a long time storage. The bees fan their wings to evaporate, then thicken the honey and cap the comb with the wax. Mention the work done by the house bees and the field bees. ಇಲ್ಲಿ ಎರಡು ಥರದ ಜೇನುನೊಣಗಳನ್ನ ನೋಡ್ಬೋದು. ಒಂದು ಹೌಸ್ ಬೀಸ್ ಅಂತ ಕರೀತೇವೆ, ಇನ್ನೊಂದು ಫೀಲ್ಡ್ ಬೀಸ್ ಅಂತ ಕರೀತೇವೆ. ಈ ಎರಡು ಜೇನುನೊಣಗಳು ಯಾವ ರೀತಿ ಕೆಲಸವನ್ನು ಮಾಡ್ತವೆ ಅಂತ ನೋಡೋಣ. ದ ಹೌಸ್ ಬೀಸ್ ಕೀಪ್ ದ ಹೌಸಸ್ ಕ್ಲೀನ್ ಆ್ಯಂಡ್ ವೆಲ್ ವೆಂಟಿಲೇಟೆಡ್. ಇಲ್ಲಿ ಮನೆಗಳನ್ನು ಸ್ವಚ್ಛ ಮಾಡ್ತವೆ ಅಂಥೇಳಿ. ಯಾವುದು? ಹೌಸ್ ಬೀಸ್. ದೇ ಬಿಲ್ಡ್ ನ್ಯೂ ಕೋಮ್ಸ್ ಟು ಸ್ಟೋರ್ ಹನಿ. ಫೀಲ್ಡ್ ಬೀಸ್ ಆರ್ ಓಲ್ಡರ್ ಬೀಸ್. ದೇ ಗೋ ಅವೇ ಫ್ರಮ್ ದ ಹೌಸ್. ದೇರ್ ಜಾಬ್ ಈಸ್ ಟು ಸರ್ಚ್ ಫಾರ್ ನೆಕ್ಟರ್. Discuss the following questions in a small group and present your answers to the whole class. Do you think honey bees are hardworking? Give reason. ಇಲ್ಲಿ ಜೇನುನೊಣಗಳು ತುಂಬ ಪರಿಶ್ರಮದ ಕೆಲಸವನ್ನು ಮಾಡ್ತವೆ, ಅದಕ್ಕೆ ಕಾರಣವನ್ನು ಕೊಡಿ. Honey bees work hard. House bees keep the house clean and well ventilated. They are engaged in building new honeycombs. Field bees go far away from home in search of nectar, so they work hard. As a result of this, they do not live long. Have you ever tasted honey? Have you seen a beehive or honeycomb? ನೀವು ಯಾವಾಗಲೂ ಜೇನನ್ನು ಅಥವಾ ಜೇನುತುಪ್ಪವನ್ನು ತಿಂದಿದ್ದೀರಾ ಅಥವಾ ಟೇಸ್ಟ್ ಮಾಡಿದ್ದೀರಾ? ಆ ಒಂದು ಜೇನುಗೂಡನ್ನು ನೀವು ನೋಡಿದ್ದೀರಾ ಅಂತ ಕೇಳಲಾಗಿದೆ. I have seen a beehive or what we call honeycomb. ನಾನು ಆ ಒಂದು ಜೇನುಗೂಡನ್ನು ನೋಡಿದ್ದೇನೆ. I have tasted honey also. ಮತ್ತು ನಾನು ಆ ಜೇನುತುಪ್ಪವನ್ನು ಟೇಸ್ಟ್ ಮಾಡಿದ್ದೇನೆ. There are a lot of beehives in the trees beside my house. ನಮ್ಮ ಮನೆಯ ಪಕ್ಕದಲ್ಲಿಯೇ ಒಂದು ದೊಡ್ಡ ಗಿಡ ಇದೆ. ಆ ಗಿಡದಲ್ಲಿ ಸಾಕಷ್ಟು ಜೇನು ಕಟ್ಟಿವೆ. We see them and enjoy them. ಅವುಗಳನ್ನು ನೋಡ್ತೇವೆ ಮತ್ತು ಆನಂದಿಸ್ತೇವೆ ಅಂತ ನೀವು ಹೇಳ್ಬೋದು. What do you use honey for? ನೀವು ಜೇನುತುಪ್ಪವನ್ನು ಎದಕ್ಕಾಗಿ ಉಪಯೋಗ ಮಾಡ್ತೀರಾ? It is a natural sugar and has medicinal properties. It is used to prevent cough and sore throat. Treat sore throat. The honey has the power to kill bacteria. It is used as a sweet on special occasions. Children like it very much. In some religious ceremonies, honeybee is used. People who are on diet use honey to reduce their weight. Imagine that you are a honeybee. Explain how you make honey. During the spring season, the plants will be full of colorful flowers. I use my long tube-like tongue to suck the nectar from the flower. I store the nectar in my honey sac in the stomach. The nectar gets mixed with the proteins and enzymes
produced by me and becomes honey. Then I dropped the honey into the honeycombs and open my wings to make it thick. I feel each honeycomb moves honey and cap it with the wax. ಸೊ ಇಲ್ಲಿ ಮುಂದಿನ ಪ್ರಶ್ನೆ ಇದೆ, ರೀಡ್ ದ ಲೆಸನ್ ಕೇರ್ಫುಲಿ ಆ್ಯಂಡ್ ಫೈಂಡ್ ಔಟ್ ದ ಸ್ಟೆಪ್ಸ್ ಫಾಲೋಡ್ ಬೈ bees in making honey. Tell complete the flow chart. ಇಲ್ಲಿ ಮೊದಲನೇದು, bees feed on the flower and plants. They collect nectar from the flowers. They store the nectar in their stomach half an hour. In stomach, nectar mixes with the protein and enzymes produced by bee. Make a meaningful place of sentences using the above words. I read a book yesterday. I read a book yesterday. I tasted honey today. We cleaned our house by Yugadi festival. We shifted our house to Basaveshwaranagara. We got our house repaired by a mason. ಲೆಟ್ ಅಸ್ ಪ್ರಾಕ್ಟೀಸ್ ದ ಲ್ಯಾಂಗ್ವೇಜ್. ಇಲ್ಲಿ ಉತ್ತರಗಳನ್ನ ಮಾತ್ರ ಕೊಡಲಾಗಿದೆ ಸ್ನೇಹಿತರೆ. ಈ ಉತ್ತರಗಳನ್ನು ಸರಿಯಾಗಿ ನೋಡಿಕೊಂಡು ಉತ್ತರಗಳನ್ನು ನಿಮ್ಮಲ್ಲಿ ತುಂಬ್ಕೋಬೇಕಾಗತ್ತೆ. ಸೊ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.